ರಾತ್ರಿ ಟೈಮಲ್ಲಿ ಚುಮುಗುಡುವ ಚಳಿ ಮಧ್ಯೆ ಕೂಲ್ ಕೂಲ್ ಐಸ್ ಕ್ರೀಮ್ ತಿನ್ನುವ ಅಭ್ಯಾಸ ನಿಮ್ಗಿದ್ಯಾ? ಹಾಗಿದ್ರೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳೋದು ಖಂಡಿತ. ಯಾಕಂದ್ರೆ ರಾತ್ರಿ ವೇಳೆ ಐಸ್ ಕ್ರೀಮ್ ತಿನ್ನೋದ್ರಿಂದ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಎರಡರ ಮೇಲೂ ಪರಿಣಾಮ ಬೀರುತ್ತೆ. ಸಾಮಾನ್ಯವಾಗಿ ಸೂರ್ಯ ಮುಳುಗಿದ ಮೇಲೆ ಲಘು ಆಹಾರ ಅಂದ್ರೆ ಲೈಟ್ ಫುಡ್ ಸೇವನೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಸೂರ್ಯಾಸ್ತದ ನಂತರ ನಮ್ಮ ದೇಹದ ಡೈಜೆಷನ್ ನಿಧಾನವಾಗುತ್ತೆ. ಐಸ್ ಕ್ರೀಮ್ ತುಂಬಾ ಹೆವಿಯಾದ ಆಹಾರ. ಏನಿಲ್ಲ ಅಂದ್ರೂ 300ರಿಂದ 400 ಕ್ಯಾಲೋರೀಸ್ ಈ ಐಸ್ ಕ್ರೀಮ್‌ನಲ್ಲಿ ಇರುತ್ತೆ. ಇದು ಒಂದು ಹೊತ್ತಿನ ಊಟಕ್ಕೆ ಸಮ. ಅಂದ್ರೆ ನೀವು ಊಟ ಮಾಡಿ ಆಮೇಲೆ ಐಸ್ ಕ್ರೀಮ್ ತಿಂದ್ರೆ 2 ಬಾರಿ ಊಟ ಮಾಡಿದಷ್ಟು ಕ್ಯಾಲರಿ ನಿಮ್ಮ ದೇಹ ಸೇರುತ್ತೆ. ಮೊದ್ಲೇ ರಾತ್ರಿ ಹೊತ್ತಲ್ಲಿ ಡೈಜೆಷನ್ ನಿಧಾನವಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ಇನ್ನಷ್ಟು ತೊಂದರೆ ಆಗುತ್ತೆ. ಇದರಿಂದ ಗ್ಯಾಸ್ಟ್ರಿಕ್, ಆಸಿಡಿಟಿ, ಹೊಟ್ಟೆಯುಬ್ಬರದಂತಹ ಗಟ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹಾಗೆ ನಿಮ್ಮ ಸಿಹಿಯಾದ ನಿದ್ದೆಗೂ ಕೂಡ ಇದು ಒಳ್ಳೆಯದಲ್ಲ. ಎಲ್ಲಿವರೆಗೂ ನೀವು ತಿಂದ ಆಹಾರ ಜೀರ್ಣವಾಗೋದಿಲ್ವೋ ಅಲ್ಲಿವರೆಗೆ ಗುಣಮಟ್ಟದ ನಿದ್ದೆಯನ್ನ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಇಷ್ಟೇ ಅಲ್ಲದೆ ಒಬೆಸಿಟಿ ಹಾಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್‌ಗೆ ಕೂಡ ಈ ಅಭ್ಯಾಸ ಕಾರಣವಾಗಬಹುದು.